ಆಟದ ಜೊತೆಗೆ ಪಾಠ ನಲಿ ಕಲಿ ಅಂದ್ಕೊಂಡು ಹೇಳ್ತಾ ಇದ್ರು. ಅದನ್ನ ಇವತ್ತು ನಾವು ಇಷ್ಟೇ ಸಾಕಷ್ಟು ಶಾಲೆಗಳು ನೋಡಿದ್ವಿ. ಬಟ್ ಇವತ್ತೊಂದು ಮ್ಯಾಜಿಕ್ ಜೊತೆಗೆ ಮ್ಯೂಸಿಕ್ ಅಂತಕ್ಕಂಥ ತುಂಬ ಚೆನ್ನಾಗಿ ತೋರಿಸ್ಕೊಟ್ರು. ಫಸ್ಟು ಒಂದು ಟೇಬಲ್ಸ್ ಹೇಳಿದ್ರು. ಎಷ್ಟು ಕಷ್ಟ ಆಗ್ತದೆ ಮಕ್ಕಳಿಗೆ ಟೇಬಲ್ಸ್ ಕಲಿಯೋಕ್ಕೆ, ಒಂದೊಂದು ಮಿಸ್ ಆಗುತ್ತೆ. ಇದನ್ನು ಆಡುವುದರ ಮೂಲಕ ಹೇಳ್ಕೊಟ್ರು. ನೆಕ್ಸ್ಟು ಒಂದು ಪದ್ಯವನ್ನಾಗಲಿ, ಒಂದು ಕನ್ನಡ ಪದ್ಯ, ಇಂಗ್ಲೀಷ್ ಪದ್ಯ ಹಾಗೂ ಹಿಂದಿ ಪದ್ಯ ಅಂತಕ್ಕಂಥದ್ದನ್ನ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಹೇಳಿದರು. ಇದು ನಿಮಗೆ 8, 9, 10 ವಿದ್ಯಾರ್ಥಿಗಳಿಗೆ ಭಾಳ ಉಪಯೋಗ ಆಗುತ್ತೆ. ಆಮೇಲೆ ಇದು ನೀವು ಗಟ್ಟು ಹೊಡೆಯೋದ್ರ ಜೊತೆಗೆ ಕಂಠಪಾಠ ಮಾಡ್ತಾ ಇರ್ತಾರೆ. ಇದು ನೆನಪಿರೋಲ್ಲ ಜಾಸ್ತಿ ದಿನ. ಈ ಥರ ಯಾವುದರ ಮುಖಾಂತರ ಅಂದರೆ, ಈಗ ಹಾಡಿನ ಮುಖಾಂತರ ಒಂದು ಪದ್ಯ ಕಲಿಯೋದ್ರಿಂದ ಭಾಳಷ್ಟು ದಿನವರೆಗೂ ನೆನಪಿರುತ್ತೆ. ಇದನ್ನು ಇವರು ತುಂಬ ಸುಲಭವಾಗಿ ಹೇಳ್ಕೊಟ್ರು. ಹಾಗಾಗಿ ನಮ್ಮ ಶಾಲೆಯ ಪರವಾಗಿ ಇವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ.